ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾವಿವತ್ತು ಏನು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬಗ್ಗೆ ಓದೋಣ. ಓಕೆ, ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಬೇಸಿಕ್ ಏನು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತಂದ್ಬಿಟ್ಟು ಟೆಟ್ಟಿಗೋಸ್ಕರ ಮಾಡಿದ್ದೆ. ಫಸ್ಟ್ ಆ ವಿಡಿಯೋ ನೋಡಿಬಿಟ್ಟು ಈ ವಿಡಿಯೋ ನೋಡಿದ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಏನಕ್ಕಂದರೆ ನೀವು ಇದೆರಡರಲ್ಲಿ ಪ್ರಾಪರ್ಟೀಸಲ್ಲಿ ಮೆಟಲ್ಸ್ದು ನಾನ್ ಮೆಟಲ್ಸ್ದು ಕನ್ಫ್ಯೂಷನ್ ಆಗುತ್ತೆ. ಸೊ ನಾನು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಮೆಟಲ್ಸ್ ಅಂದರೆ ಏನು? ಎಲಿಮೆಂಟ್ಸ್ ವಿಚ್ ಫಾರ್ಮ್ ಪಾಸಿಟಿವ್ ಅಯಾನ್ಸ್ ಬೈ ಲೂಸಿಂಗ್ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಮೆಟಲ್ಸ್. ನೀವು ಪಿರಿಯಾಡಿಕ್ ಟೇಬಲಲ್ಲಿ ನೋಡಿರಬೇಕು, ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತು ಮೆಟಲಾಯ್ಡ್ಸ್ ಇರುತ್ತೆ. ಸೊ ಮೆಟಲ್ಸಲ್ಲಿ ಏನಿರುತ್ತೆ, ಅವರು ಒಂದು ಪಾಸಿಟಿವ್ ಅಯಾನ್ ಫಾರ್ಮ್ ಆಗುತ್ತೆ. ಹೇಗೆ ಅಂದರೆ ಅವರಲ್ಲಿ ಒಂದು ಎಲೆಕ್ಟ್ರಾನ್ಸ್ ಲೂಸ್ ಮಾಡಿದಾಗ ಅಲ್ಲಿ ಪಾಸಿಟಿವ್ ಅಯಾನ್ಸ್ ಫಾರ್ಮ್ ಆಗುತ್ತೆ. ಪಾಸಿಟಿವ್ ಅಯಾನ್ಸ್ ಅಂದರೆ ಯಾವುದು? ಕ್ಯಾಟ್ ಅಯಾನ್ಸ್. ಆದರೆ ನಾನ್ ಮೆಟಲ್ಸ್ ಇದೆಯಲ್ಲ, ಎಲಿಮೆಂಟ್ಸ್ ವಿಚ್ ಫಾರ್ಮ್ ನೆಗೆಟಿವ್ ಅಯಾನ್ಸ್, ಎಲಿಮೆಂಟ್ಸ್ ವಿಚ್ ಫಾರ್ಮ್ ನೆಗೆಟಿವ್ ಅಯಾನ್ಸ್ ಬೈ ಗೇನಿಂಗ್ ಎಲೆಕ್ಟ್ರಾನ್ಸ್. ನೆಗೆಟಿವ್ ಅಯಾನ್ಸ್ ಅಂತ ನಾವು ಯಾರಿಗೆ ಹೇಳೋದು? ಆ್ಯನ್ ಅಯಾನ್ಸಿಗೆ ನಾವು ನೆಗೆಟಿವ್ ಅಯಾನ್ಸ್ ಅಂತೀವಿ. ಓಕೆ, ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಮೆಟಲ್ಸ್ ಅಂದರೆ ಏನು. ಮೆಟಲ್ಸ್ ಅಂದರೆ ನೀವೇನು ಹಿಂಟ್ ಇಟ್ಕೋಬೇಕು ಅಂತಂದರೆ, ಒಂದು ಮೇಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಮೆಟಲ್ಸ್ ಅಂದರೆ ಮೇಲ್ ಅಂತ ಅಂದ್ಕೊಳ್ಳಿ, ನಾನ್ ಮೆಟಲ್ಸ್ ಅಂದರೆ ಒಂದು ಫೀಮೇಲ್ ಅಂತ ಅಂದ್ಕೊಳ್ಳಿ. ಏನಕ್ಕಂದರೆ ಮೇಲಲ್ಲಿ ಏನಿರುತ್ತೆ, ಅದ್ರ ಪ್ರಾಪರ್ಟೀಸ್ ಏನಿರುತ್ತೆ, ಅವರು ಹಾರ್ಡ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. ಮೇಲೆಲ್ಲ ಏನಿರ್ತಾರೆ, ಹಾರ್ಡ್ ಇರ್ತಾರೆ, ಸ್ಟ್ರಾಂಗ್ ಇರ್ತಾರೆ. ಹಾಗೆ ನಾನ್ ಮೆಟಲ್ಸ್ಗೆ ನೀವು ಫೀಮೇಲ್ ಅಂತ ಅಂದ್ಕೊಂಡ್ರೆ, ಫೀಮೇಲ್ ಅಂದರೆ ನಾನ್ ಮೆಟಲ್ಸ್ಗೆ ಫೀಮೇಲ್ ಅಂತ ಅಂದ್ಕೊಂಡಿದ್ದೀರಾ, ಲೇಡೀಸ್ ಅಂದ್ಕೊಂಡಿದ್ದೀರಾ. ಸೊ ಲೇಡೀಸ್ ಏನಾಗ್ತಾರೆ, ಬರೀ ಅವ್ರು ಏನು ಅನ್ಕೋತಾರೋ, ಇವ್ರು ಏನು ಅನ್ಕೋತಾರೋ ಅಂತಂದ್ಬಿಟ್ಟು ನೆಗೆಟಿವ್ ಥಿಂಕ್ ಮಾಡ್ತಿರ್ತಾರೆ. ನಾವು ಹೀಗೆ ಮಾಡಿದ್ರೆ ಅವ್ರು ಏನು ಅನ್ಕೋತಾರೋ. ಬಾಯ್ಸ್ ಇರ್ತಾರಲ್ಲ, ಮೆಟಲ್ಸ್ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಡೋಂಟ್ ಕೇರ್, ಅವರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆ ಥರ ನೆನಪಿಟ್ಕೊಳ್ಳಿ. ಮೆಟಲ್ಸ್ ಆರ್ ಪಾಸಿಟಿವ್ ಫಾರ್ಮ್ ಪಾಸಿಟಿವ್ ಅಯಾನ್ಸ್. ನಾನ್ ಮೆಟಲ್ಸ್ ನೆಗೆಟಿವ್ ಅಯಾನ್ಸ್, ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತಾರೆ. ಯಾರು? ಫೀಮೇಲ್ಸ್. ನಾನ್ ಮೆಟಲ್ಸ್ ಏನಿರುತ್ತೆ, ತುಂಬ ಸಾಫ್ಟ್ ಆಗಿರ್ತಾರೆ. ನಾನ್ ಮೆಟಲ್ಸ್ ಏನಿರುತ್ತೆ, ಪ್ರಾಪರ್ಟೀಸ್ ನಾನು ಹೇಳ್ತಿರೋದು, ನಾನ್ ಮೆಟಲ್ಸ್ ತುಂಬ ಸಾಫ್ಟ್ ಆಗಿರುತ್ತೆ. ಮತ್ತು ಅವ್ರು ಏನು ಫಾರ್ಮ್ ಮಾಡ್ತಾರೆ, ನೆಗೆಟಿವ್ ಅಯಾನ್ಸ್ ಫಾರ್ಮ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನೀವು ಏನು ಒಂದು ಗರ್ಲ್ಸ್ ನೆಗೆಟಿವ್, ಬಾಯ್ಸ್ ಪಾಸಿಟಿವ್ ಅಂತ ಹೇಳಿದ್ದೀನಿ, ಅದಕ್ಕೆಲ್ಲ ಏನು ಫೀಲ್ ಮಾಡ್ಕೋಬಾರ್ದು. ಈ ಥರ ನೆನಪಿಗಿಟ್ಕೊಂಡ್ರೆ ನಿಮಗೆ ನೆನಪಿಗಿರುತ್ತೆ ಚೆನ್ನಾಗಿ ಅಂತಂದ್ಬಿಟ್ಟಷ್ಟೇ. ಹಿಂಟ್ ಇದ್ದರೆ ಚೆನ್ನಾಗಿ ನೆನಪಿಗಿರುತ್ತೆ, ಕನ್ಫ್ಯೂಷನ್ ಆಗಲ್ಲ. ಓಕೆ, ಮೆಟಲಾಯ್ಡ್ಸ್ ಅಂದರೆ ಏನು? ಮೆಟಲಾಯ್ಡ್ಸ್, ಇಟ್ ಶೋಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬೋತ್ ಮೆಟಾಲಿಕ್ ಆ್ಯಸ್ ವೆಲ್ ಆಸ್ ನಾನ್ ಮೆಟಾಲಿಕ್. ಇದರಲ್ಲಿ ಮೆಟಲಾಯ್ಡ್ಸಲ್ಲಿ ಇಷ್ಟಿದೆ ನೋಡಿ ಎಕ್ಸಾಂಪಲ್ಸ್: SiGe, As, Sb ಆ್ಯಂಡ್ T. ಇದು ನೀವು ಪಿರಿಯಾಡಿಕ್ ಟೇಬಲ್ನಲ್ಲಿ ನೋಡ್ಕೋಬೋದು. ಇಷ್ಟು ಇದೆಯಲ್ಲ, ಇದು ಬೋತ್ ಮೆಟಲ್ ಕ್ಯಾರೆಕ್ಟರಿಸ್ಟಿಕ್ಸು ತೋರಿಸುತ್ತೆ, ನಾನ್ ಮೆಟಲ್ ಕ್ಯಾರೆಕ್ಟರಿಸ್ಟಿಕ್ ತೋರಿಸುತ್ತೆ. ಸೊ ಈ 5 ಇದೆಯಲ್ಲ, ಇದು ಮೆಟಲಾಯ್ಡ್ಸ್. ಇದು ಪಿರಿಯಾಡಿಕ್ ಟೇಬಲಲ್ಲಿ ಇದಕ್ಕೆ ಒಂದು ಬೇರೆ ಕಲರ್ ಕೊಟ್ಟಿರ್ತಾರೆ ನೋಡಿ. ಓಕೆ, ಇವಾಗ ಒಂದ್ಸರಿ ಪ್ರಾಪರ್ಟೀಸ್ ನೋಡೋಣ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಬಗ್ಗೆ ಫಸ್ಟ್ ನೋಡೋಣ. ನೋಡಿ, ಇದರಲ್ಲಿ ನೋಡ್ಬೋದು ನೀವು ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಏನಿರುತ್ತೆ. ಇಲ್ಲಿ ನಾನು ಮೇಲ್ ಅಂತ ಹೇಳಿದೆ ಅಲ್ವಾ. ಸೊ ಯಾವುದು? ಮೆಟಲ್ಸಲ್ಲಿ ಮೇಲ್ ಪ್ರಾಪರ್ಟೀಸ್ ಇದೆಲ್ಲ ಯಾವುದು? ಮೆಟಲ್ ಪ್ರಾಪರ್ಟೀಸ್ ಇದೆಲ್ಲ ಮೇಲೆಬಲ್. ಮೇಲೆಬಲ್ ಅಂದರೆ ಏನು? ದಟ್ ಈಸ್ ಇಟ್ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್ ವಿತ್ ಎ ಹ್ಯಾಮರ್. ಸೊ ನಿಮಗೆ ಪ್ರಾಪರ್ಟಿ ಗೊತ್ತಾಯಿತು, ಮೆಟಲ್ಸ್ ಆರ್ ಮೇಲೆಬಲ್ ಅಂತ ಅಂದ್ಬಿಟ್ಟು. ಮೇಲೆಬಲ್ ಅಂದರೆ ಏನು ಮೀನಿಂಗ್ ಗೊತ್ತಿರಬೇಕು. ಏನು ಮೇಲೆಬಲ್ ಅಂತಂದರೆ ಈ ಥರ ಥಿನ್ ಶೀಟ್ಸ್ಗೆ ನಾವು ಕನ್ವರ್ಟ್ ಮಾಡ್ಬೋದು. ಮೇಲೆಬಿಲಿಟಿ ಮತ್ತು ಡಕ್ಟಿಬಿಲಿಟಿಯಲ್ಲಿ ಒಂದು ಕನ್ಫ್ಯೂಷನ್ ಆಗುತ್ತೆ. 4 ಆಪ್ಷನ್ ನೋಡಿದ ತಕ್ಷಣ ಮೇಲೆಬಿಲಿಟಿ ಅಂತಂದರೆ ಏನು? ಥಿನ್ ಶೀಟ್ಸ್ ಮತ್ತು ಥಿನ್ ವೈರ್ಸ್ ಎರಡಿದೆ. ಸೊ ಥಿನ್ ಶೀಟ್ಸ್ ಯಾವುದು? ಒಂದು ಮೇಲೆಬಿಲಿಟಿ ಅಂತಂದರೆ ಯಾವುದೋ ಒಂದು ಮೆಟಲ್ಗೆ ನಾವು ಥಿನ್ ಶೀಟ್ಸಲ್ಲಿ ಕನ್ವರ್ಟ್ ಮಾಡ್ತೀವಿ, ಅದಕ್ಕೆ ಮೇಲೆಬಿಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಪ್ರಾಪರ್ಟೀಸ್ ನಿಮಗೆ ಏನಕ್ಕೆ ಡೀಟೇಲಾಗಿ ಗೊತ್ತಿರಬೇಕು ಅಂತಂದರೆ, ಈ ಥರ ಕ್ವೆಶನ್ ಕೇಳಿದಾಗ ಏನು ಮಾಡ್ತೀರಾ? ದ ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇಂಟು ವೈರ್ಸ್ ಈಸ್ ನೋನ್ ಆಸ್ ಡಕ್ಟಿಲಿಟಿ, ಮೇಲೆಬಿಲಿಟಿ, ಸೊನಾರಿಟಿ, ಕಂಡಕ್ಟಿವಿಟಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನಿದೆ, ಇದೆಲ್ಲರದೂ ಒಂದು ಮೆಟಲ್ಸ್ದು ಪ್ರಾಪರ್ಟೀಸ್ ಇದೆ. ಸೊ ವೈರ್ಸ್ ಅಂತ ಕೊಟ್ಟಾಗ ಡಕ್ಟಿಲಿಟಿ ಆಗುತ್ತೆ. ಇಲ್ಲಿ ಡ್ರಾನ್ ಇಂಟು ಥಿನ್ ಶೀಟ್ಸ್ ಅಂತ ಕೊಟ್ಟಾಗ ಅದು ಮೇಲೆಬಿಲಿಟಿ ಆಗುತ್ತೆ. ವೈರ್ಸ್ ಯಾವುದು? ಡಕ್ಟಿಲಿಟಿ. ಇದು ಥಿನ್ ಶೀಟ್ಸ್ ಬಂದುಬಿಟ್ಟು ಮೇಲೆಬಿಲಿಟಿ. ಎಕ್ಸಾಂಪಲ್ ಯಾವುದು? ಗೋಲ್ಡ್ ಅಂತ ಇತ್ತಲ್ಲ ಸ್ಲೈಡಲ್ಲಿ. ಓಕೆ, ಇವಾಗ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ.
ನೆಕ್ಸ್ಟ್ ಲಸ್ಟ್ರಸ್ ಅಂದರೆ ತುಂಬ ಶೈನಿಂಗ್ ಮಾಡ್ತಾ ಇರುತ್ತೆ. ದಟ್ ಈಸ್ ದೇ ಹ್ಯಾವ್ ಎ ಶೈನಿಂಗ್ ಸರ್ಫೇಸ್. ನೆಕ್ಸ್ಟ್ ಹಾರ್ಡ್. ಸೊ ನನಗೆ ಹೇಳಿದೆ ಮೇಲ್ಸ್ ಅಂದರೆ ಯಾರು? ಮೆಟಲ್ಸ್ ಆರ್ ಹಾರ್ಡ್. ಸೊ ಅಂದರೆ ಯಾವುದ್ಯಾವುದು ಇಲ್ಲ ಅಂತಂದ್ಬಿಟ್ಟು ಎಕ್ಸೆಪ್ಟ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ವಿಚ್ ಆರ್ ಸಾಫ್ಟ್ ಮೆಟಲ್ಸ್. ಇದು ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಇದೆರಡು ಮೆಟಲ್ಸ್, ಆದರೆ ಇದೆರಡು ಸಾಫ್ಟ್ ಇರುತ್ತೆ. ಸೋಡಿಯಂ Na ಆ್ಯಂಡ್ ಪೊಟ್ಯಾಷಿಯಮ್ K, Na ಆ್ಯಂಡ್ K ಇದೆರಡು ಏನಿರುತ್ತೆ? ತುಂಬ ಸಾಫ್ಟ್ ಮೆಟಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಸಾಲಿಡ್ಸ್ ಅಟ್ ರೂಮ್ ಟೆಂಪರೇಚರ್ ಎಕ್ಸೆಪ್ಟ್ ಮೆರ್ಕ್ಯುರಿ ವಿಚ್ ಈಸ್ ಅ ಲಿಕ್ವಿಡ್ ಮೆಟಲ್. ಇದು ಮೆಟಲ್ಸ್ ಎಲ್ಲ ಸಾಲಿಡ್ ಸ್ಟೇಟಲ್ಲಿರುತ್ತೆ. ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಮೆಟಲ್ಸ್ ಎಲ್ಲ ಸಾಲಿಡ್ ಸ್ಟೇಟ್ ಇರುತ್ತೆ, ಆದರೆ ಮೆರ್ಕ್ಯುರಿ ಇದೇನಿರುತ್ತೆ? ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಇದು ಒಂದು ಮೆಟಲ್ ಯಾವುದು? ಮೆರ್ಕ್ಯುರಿನೂ ಒಂದು ಮೆಟಲ್. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ಸ್. ಯಾವುದರಲ್ಲಿ? ಮೆಟಲ್ಸಲ್ಲಿ ಮೆಲ್ಟಿಂಗ್ ಪಾಯಿಂಟ್ಸ್ ಕೂಡ ಹೈ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ಸ್ ಕೂಡ ಹೈ ಇರುತ್ತೆ. ಎಕ್ಸೆಪ್ಟ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ಏನಕ್ಕೆ ಅಂದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಅದೆಲ್ಲ ಏನಿರುತ್ತೆ? ತುಂಬ ಸಾಫ್ಟ್ ಆಗಿರುತ್ತೆ, ಅದು ಹಾರ್ಡ್ ಆಗಿರಲ್ಲ. ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಈ ಎರಡು ಮೆಟಲ್ ತುಂಬ ಸಾಫ್ಟ್ ಇರುತ್ತೆ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ಅದಕ್ಕೆ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ಗೆ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಇದೆಯಲ್ಲ, ಅದು ತುಂಬ ಹೈ ಇರೋದಿಲ್ಲ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಹ್ಯಾವ್ ಎ ಹೈ ಟೆನ್ಸೈಲ್ ಸ್ಟ್ರೆಂತ್. ದಟ್ ಈಸ್ ದೇ ಕ್ಯಾನ್ ಹೋಲ್ಡ್ ಲಾರ್ಜ್ ವೇಟ್ಸ್ ವಿತೌಟ್ ಬ್ರೇಕಿಂಗ್. ಯಾವುದು? ಮೆಟಲ್ಸ್ ಕ್ಯಾನ್ ಹೋಲ್ಡ್ ಲಾರ್ಜ್ ವೇಟ್ ವಿತೌಟ್ ಬ್ರೇಕಿಂಗ್. ನೆಕ್ಸ್ಟ್ ಪಾಯಿಂಟ್, ಹ್ಯಾವಿಂಗ್ ಹೈ ಡೆನ್ಸಿಟೀಸ್. ಮೆಟಲ್ಸ್ ಹ್ಯಾವ್ ಹೈ ಡೆನ್ಸಿಟೀಸ್ ಎಕ್ಸೆಪ್ಟ್ ಎರಡು. ಯಾವುದು? ಸೋಡಿಯಂ ಮತ್ತು ಪೊಟ್ಯಾಷಿಯಮ್. ಏನಕ್ಕೆ? ಇದು ತುಂಬ ಸಾಫ್ಟ್ ಇದಿರುತ್ತೆ, ಮೆಟಲ್ಸ್ ಇರುತ್ತೆ, ಸೋಡಿಯಂ ಮತ್ತು ಪೊಟ್ಯಾಷಿಯಮ್. ಸೊ ಅದೆರಡು ಬಿಟ್ಟು ಬೇರೆ ಎಲ್ಲ ಮೆಟಲ್ಸ್ಗೆ ಹೈ ಡೆನ್ಸಿಟೀಸ್ ಇರುತ್ತೆ. ನೆಕ್ಸ್ಟ್ ಸೊನೋರಸ್ ಅಂದರೆ ದಟ್ ಈಸ್ ಮೇಕ್ ಸೌಂಡ್ ವೆನ್ ಹಿಟ್ ಆ್ಯನ್ ಆಬ್ಜೆಕ್ಟ್. ಮೆಟಲ್ಸ್ ಆರ್ ಸೊನೋರಸ್. ನಾವು ಒಂದು ಆಬ್ಜೆಕ್ಟ್ನ ಹಿಟ್ ಮಾಡಿದಾಗ ಅದು ಸೌಂಡ್ ಮಾಡುತ್ತೆ. ಯಾರು? ಮೆಟಲ್ಸ್ ಆರ್ ಸೊನೋರಸ್. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಲೈಟ್ ಚಾಪ್ಟರ್ ಬಗ್ಗೆ 10th ಲೈಟ್ ಚಾಪ್ಟರ್ ಬಗ್ಗೆ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಬಗ್ಗೆ ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ಏನಕ್ಕಂದರೆ ಎಷ್ಟೋ ಜನ ಕೇಳ್ತಾ ಇದ್ದೀರಾ ಫಿಸಿಕ್ಸ್ ಮಾಡಿ ಅಂತಂದ್ಬಿಟ್ಟು. ಸೊ ನಿಮಗೆ ಈ ಈಸಿ ಟಾಪಿಕ್ಸ್ ಇದೆಲ್ಲ ಕವರ್ ಆದಮೇಲೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಕವರ್ ಆದಮೇಲೆ ಇದು ಒಂದು ದೊಡ್ಡ ಚಾಪ್ಟರ್ ಇದೆ. ಸೊ ಈ ಕವರ್ ಆದಮೇಲೆ ನಾನು ಲೈಟ್ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಬಗ್ಗೆ ಮಾಡ್ತೀನಿ. ನೋಡಿ, ಇದರಲ್ಲಿ ನಾನು ನಿಮ್ಗೆ ಹೇಳಿದೆ ಯಾವ್ದ್ಯಾವುದು ಸಾಫ್ಟ್ ಮೆಟಲ್ಸ್ ಯಾವುದು ಅಂತ ಹೇಳಿದೆ. ಸಾಫ್ಟ್ ಮೆಟಲ್ಸ್ ಯಾವ್ದ್ಯಾವುದು? ಪೊಟ್ಯಾಷಿಯಮ್ ಮತ್ತು ಸೋಡಿಯಂ ಅಂತ ಹೇಳಿದೆ. ಸೊ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಪ್ಲಸ್ ಇದು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮ್. ಇದಕ್ಕೆ ಆಲ್ಕಲಿ ಮೆಟಲ್ಸ್ ಅಂತಲೇ ಹೇಳ್ತೀವಿ. ಆಲ್ಕಲಿ ಮೆಟಲ್ಸ್ ಯಾರು? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮ್. ಇದು ಮೂರು ಇದೆಯಲ್ಲ, ಇದು ಏನಿರುತ್ತೆ? ತುಂಬ ಸಾಫ್ಟ್ ಆಗಿರುತ್ತೆ. ಸೊ ದೇ ಕ್ಯಾನ್ ಬಿ ಕಟ್ ಈಸಿಲಿ ಕಟ್ ವಿತ್ ನೈಫ್. ನೋಡಿ, ಇದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದರೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಗೊತ್ತಲ್ವಾ ನಿಮಗೆ. ಈ ಡೀಟೇಲಾಗಿ ಏನಿಗೆ ಗೊತ್ತಿರಬೇಕಂದ್ರೆ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಡೀಟೇಲ್ಸಾಗಿ ಬರಿಬೇಕಾಗುತ್ತೆ. ಸೊ ದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಆರ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಇದೆಯಲ್ಲ, ಅದು ಏನಕ್ಕಾಗುತ್ತೆ ಅಂತಂದರೆ ಅಕರ್ಸ್ ಡ್ಯೂ ಟು ದ ಫ್ಲೋ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಮೆಟಲ್ಸ್. ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾವುದರಲ್ಲಿ? ಮೆಟಲಲ್ಲಿ ಒಂದು ಎಲೆಕ್ಟ್ರಾನ್ಸ್ ಫ್ರೀಯಾಗಿ ಮೂವ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ? ಅಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ನೆಕ್ಸ್ಟ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ಇಲ್ಲಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಅಂದರೆ ಲೆಡ್ ಮತ್ತು ಮರ್ಕ್ಯುರಿ ಬಿಟ್ಟು, ಎಕ್ಸೆಪ್ಟ್ ಲೆಡ್ ಆ್ಯಂಡ್ ಮರ್ಕ್ಯುರಿ. ಏನಕ್ಕೆಂದರೆ ವಿಚ್ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಲೆಡ್ ಆ್ಯಂಡ್ ಮರ್ಕ್ಯುರಿ ಇದೆಯಲ್ಲ, ಇದು ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಮೆಟಲ್ಸ್ ಲೈಕ್ ಕಾಪರ್ ಆ್ಯಂಡ್ ಸಿಲ್ವರ್ ಆರ್ ದ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್. ನೋಡಿ, ಸೊನೋರಿಟಿ ಅಂತ ಇದೆ ಅಲ್ವಾ? ಸೊನೋರಿಟಿ ಅಂದರೆ ಸೌಂಡ್. ದ ಮೆಟಲ್ಸ್ ದಟ್ ಪ್ರೊಡ್ಯೂಸ್ ಎ ಸೌಂಡ್ ಆನ್ ಸ್ಟ್ರೈಕಿಂಗ್ ಎ ಹಾರ್ಡ್ ಸರ್ಫೇಸ್. ನಾವು ಒಂದು ಬೆಲ್ ನೋಡಿ, ಎಕ್ಸಾಂಪಲ್ ನೋಡಿ, ಇವಾಗ ಗೊತ್ತಾಗುತ್ತೆ. ಸ್ಕೂಲ್ ಬೆಲ್ಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್. ಏನಕ್ಕೆ ಅಂದರೆ ಮೆಟಲ್ಸಿಗೆ ಒಂದು ಸ್ಟ್ರೈಕ್ ಮಾಡಿದಾಗ, ಅದರ ಮೇಲೆ ಹೊಡೆದಾಗ ಅದರಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಏನು ಹೇಳ್ತೀವಿ? ಸೊನಾರಿಟಿ ಅಂತ ಹೇಳ್ತೀವಿ. ಮೆಟಲ್ಸ್ಗೆ ಏನಿರುತ್ತೆ? ಸೊನಾರಿಟಿ, ಪ್ರಾಪರ್ಟಿ ಆಫ್ ಸೊನಾರಿಟಿ ಇರುತ್ತೆ. ನೆಕ್ಸ್ಟ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ನೋಡಿದ್ವಿ ನಾವು. ಇದಕ್ಕೇನಿರುತ್ತೆ? ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಇರುತ್ತೆ. ಯಾವುದು? ಟಂಗ್ಸ್ಟನ್ ಹ್ಯಾಸ್ ದ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್. ಯಾವುದು? ಟಂಗ್ಸ್ಟನ್. ಇಂಪಾರ್ಟೆಂಟ್. ಟಂಗ್ಸ್ಟನ್ ಹ್ಯಾಸ್ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಮಾಂಗ್ ಮೆಟಲ್ಸ್. ಮತ್ತು
ಗೇಲಿಯಮ್ ಆ್ಯಂಡ್ ಸೀಸಿಯಮ್ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಇನ್ನೊಂದು ನಾವು ಯಾವ್ದು ಹೇಳಿದೆ, ಗೇಲಿಯಮ್ ಮತ್ತು ಸೀಸಿಯಮ್. ಇನ್ನೊಂದು ಸೋಡಿಯಂ ಮತ್ತು ಯಾವ್ದು ಹೇಳಿದೆ ನಾನು, ಪೊಟ್ಯಾಷಿಯಮ್, ಕೆ, ಎನ್ ಎ ಮತ್ತು ಕೆ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್, ಗೇಲಿಯಮ್, ಸೀಸಿಯಮ್ ಇದೆಲ್ಲ ಏನಿರುತ್ತೆ, ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಇರುತ್ತೆ. ಏನಕ್ಕಂದರೆ ಅದೆಲ್ಲ ತುಂಬ ಸಾಫ್ಟ್ ಮೆಟಲ್ಸ್ ಆಗಿರುತ್ತೆ. ಸೊ ದೀಸ್ ಟು ಮೆಟಲ್ಸ್ ವಿಲ್ ಮೆಲ್ಟ್ ಇಫ್ ವಿ ಕೀಪ್ ದೆಮ್ ಆನ್ ಅವರ್ ಪಾಮ್. ಇದು ಎಲ್ಲದಕ್ಕಿಂತ ಏನಿದೆ ತುಂಬ ಸಾಫ್ಟ್ ಮೆಟಲ್ಸ್. ಏನಕ್ಕೆಂದರೆ ಇದು ಕೈಯಲ್ಲಿ ಇಟ್ಕೊಂಡಿದ ತಕ್ಷಣ ಅದು ಕೈಯಲ್ಲೇ ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೆ ಇದ್ರದ್ದು ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಯಾವುದು, ಗೇಲಿಯಮ್ ಆ್ಯಂಡ್ ಸೀಸಿಯಮ್. ಇದು ಎಲ್ಲದಕ್ಕಿಂತ ಕಡಿಮೆ ಅಂದರೆ ಕಡಿಮೆ ಮೆಲ್ಟಿಂಗ್ ಪಾಯಿಂಟ್ಸ್ ಇರುತ್ತೆ. ಸೊ ಟಂಗ್ಸ್ಟನ್ ಇಸ್ ದ ಟಂಗ್ಸ್ಟನ್ಗೆ ಏನಿರುತ್ತೆ, ಹ್ಯಾವಿಂಗ್ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಯಾವುದು, ಟಂಗ್ಸ್ಟನ್. ನೋಡಿ ಈ ಪಾಯಿಂಟ್, ಆಲ್ಮೋಸ್ಟ್ ಆಲ್ ದ ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಅಂದರೆ ಏರ್. ಇದರಲ್ಲಿ ಓ ಜೊತೆ ಸೇರಿಕೊಂಡು ಅಥವಾ O2 ಜೊತೆ ಸೇರಿಕೊಂಡು ಆಲ್ಮೋಸ್ಟ್ ಆಲ್ ದ ಮೆಟಲ್ಸ್, ಯಾವುದ್ಯಾವುದು ಎಲ್ಲ ಮೆಟಲ್ಸ್, ಆಲ್ಮೋಸ್ಟ್ ಎಲ್ಲದೂ ಅಲ್ಲ, ಸ್ವಲ್ಪ ಒಂದೆರಡು ಬಿಟ್ಟು, ಆಲ್ಮೋಸ್ಟ್ ಆಲ್ ದ ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್. ನೀವು ಒಂದು ಎಕ್ಸಾಂಪಲ್ಸ್ ನಾನು ಕ್ವೆಶನ್ಸ್ ಕೊಡ್ತೀನಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಆವಾಗ ನಿಮಗೆ ಇನ್ನು ಏನಾಗುತ್ತೆ ಅಂದರೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಇವಾಗ ಈ ಕಾನ್ಸೆಪ್ಟ್ ಎಲ್ಲ ಓದ್ಬಿಟ್ಟು ಆಮೇಲೆ ನಾವು ಕ್ವೆಶನ್ಸ್ನ ಸಾಲ್ವ್ ಮಾಡೋಣ, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್. ಓಕೆ, ಇಲ್ಲೇನಾಗಿದೆ, ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ಸ್ ದಟ್ ಆರ್ ಬೇಸಿಕ್ ಇನ್ ನೇಚರ್. ಅಂದರೆ ಆ್ಯಸಿಡಿಕ್ ಅಲ್ಲ, ಬೇಸಿಕ್ ಇನ್ ನೇಚರ್ ಆಗಿರುತ್ತೆ. ಮೆಟಲ್ ಆಕ್ಸೈಡ್ಸ್ ಗೊತ್ತಲ್ವಾ ನಿಮಗೆ, ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಕಲ್ತಿದ್ದೀರಾ ನೀವು. ಸೊ ಅದೇನಿದೆ, ಮೆಟಲ್ ಆಕ್ಸೈಡ್ಸ್ದು ಪ್ರಾಪರ್ಟೀಸ್ ಹೇಗಿರುತ್ತೆ, ಬೇಸ್ ಥರ ಇರುತ್ತದು. ಓಕೆ, ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಜಿಂಕ್ ಆಕ್ಸೈಡ್ ವಿಚ್ ಆರ್ ಅಟ್ಮಾಸ್ಫಿಯರಿಕ್ ಇನ್ ನೇಚರ್. ಎರಡು, ಯಾವುದು, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್, ಇದೆರಡು ಅಟ್ಮಾಸ್ಫಿಯರಿಕ್ ಇನ್ ನೇಚರ್. ಅಂದರೆ ಇದು ಅಟ್ಮಾಸ್ಫಿಯರಲ್ಲಿ ಇಟ್ಟಾಗ ಏರ್ ಜೊತೆ ರಿಯಾಕ್ಟ್ ಆಗಿ ಇವರು ಏನು ಮಾಡೋದಿಲ್ಲ. ಸೊ ಇಲ್ಲಿ ಮೆಟಲ್ಸ್ ಒಂದು ಆಕ್ಸಿಜನ್ ಜೊತೆ ಕಂಬೈನ್ ಆಗಿಬಿಟ್ಟು ರಸ್ಟ್ ಆಗುತ್ತೆ. ಕೆಲವು ಮೆಟಲ್ಸ್ ಇದೆ, ಅದು ಎಕ್ಸಾಂಪಲ್ಸ್ ನೋಡೋಣ ಮುಂದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಇಲ್ಲಿ ಒಂದು ಆಲ್ಕಲೀಸ್ ಅಂತ ಇತ್ತಲ್ವಾ ಬೇಸಸಲ್ಲಿ, ಆಲ್ಕಲೀಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಇತ್ತು. ಆದರೆ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಇದು ಕೂಡ ಬೇಸೆ, ಮೆಟಾಲಿಕ್ ಆಕ್ಸೈಡ್ಸ್ ಕೂಡ ಬೇಸೆ, ಆಲ್ಕಲೀಸ್ ಕೂಡ ಬೇಸೆ. ಆದರೆ ಆಲ್ಕಲೀಸ್ ಇದೆಯಲ್ಲ ಅದು ಸಾಲ್ಯುಬಲ್ ಇನ್ ವಾಟರ್, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. Next point, metals react with water and produce a metal hydroxide and hydrogen gas. ಒಂದು ಈಕ್ವೇಷನ್ ತೋರಿಸ್ತೀನಿ ಇದಕ್ಕೆ, ಆವಾಗ ನೆನಪಿಗಿರುತ್ತೆ. ಸೊ ಒಂದು ಮೆಟಲ್ಸ್ ಒಂದು ವಾಟರ್ ಜೊತೆ ರಿಯಾಕ್ಟ್ ಆದಾಗ ಅಲ್ಲಿ ಏನಾಗುತ್ತೆ, ಮೆಟಲ್ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಬರುತ್ತೆ. ಯಾವ ಮೆಟಲ್ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಇಲ್ಲ, ಯಾವುದಾದ್ರೂ ತೊಗೋಬೋದು. ಇಲ್ಲಿ ಎಕ್ಸಾಂಪಲ್ ಒಂದು ಸೋಡಿಯಂ ಇದೆ, ಸೋಡಿಯಂ ಪ್ಲಸ್ ವಾಟರ್ ಏನಾಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಯಾವುದು, ಮೆಟಲ್ ಹೈಡ್ರಾಕ್ಸೈಡ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಆಲ್ಕಲಿ ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್. ಆಲ್ಕಲಿ ಮೆಟಲ್ಸ್ ಅಂದರೆ ಯಾವುದು, ಅದು ಸಾಲ್ಯುಬಲ್ ಆಗಿರತ್ತಲ್ಲ ವಾಟರಲ್ಲಿ, ಅದು ಆಲ್ಕಲಿ ಮೆಟಲ್ಸ್. ಅದೇನಾಗುತ್ತೆ, ರಿಯಾಕ್ಟ್ ವಿತ್ ವಾಟರ್. ಆಲ್ಕಲಿ ಮೆಟಲ್ಸ್ ಏನಾಗುತ್ತೆ, ವಾಟರ್ ಜೊತೆ ರಿಯಾಕ್ಟ್ ಆಗಿ ಅಲ್ಲಿ ಏನಾಗುತ್ತೆ, ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ, ಮೆಟಲ್ ಹೈಡ್ರಾಕ್ಸೈಡ್. ಇಲ್ಲಿ ಎಕ್ಸಾಂಪಲ್ ಲಿಥಿಯಂ ತೊಗೊಂಡಿದ್ದಾರೆ. ಲಿಥಿಯಂ ವಾಟರಲ್ಲಿ ಹಾಕಿದಾಗ ಏನಾಗುತ್ತೆ, ಲಿಥಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಮೇಯ್ನ್ ಇವಾಗ ಏನಾಗ ಗೊತ್ತಾಯ್ತು ನಮಗೆ, ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ನಮಗೆ ಅಲ್ಲಿ ಮೆಟಲ್ ಹೈಡ್ರಾಕ್ಸೈಡ್ ಬರುತ್ತೆ ಮತ್ತು ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್, ದ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ HNO3 ಇನ್ ದ ರೇಷಿಯೋ 3:1 ಇಸ್ ಕಾಲ್ಡ್ ಆಕ್ವಾ ರೀಜಿಯಾ. ಇದಕ್ಕೆ ಕ್ವೆಶನ್ಸ್ ಬೇರೆ ಬೇರೆ ರೀತಿ ಕೇಳ್ತಾರೆ. ಸೊ ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಆಕ್ವಾ ರೀಜಿಯಾ ಅಂದರೆ ಏನು, ಕಾನ್ಸಂಟ್ರೇಟೆಡ್ HCl ಮತ್ತು HNO3 ಅದೆರಡು ಮಿಕ್ಸ್ ಮಾಡಿದಾಗ ಯಾವ ರೇಷಿಯೋಲ್ಲಿ, 3:1 ರೇಷಿಯೋದಲ್ಲಿ ಮಿಕ್ಸ್ ಮಾಡಿದಾಗ ನಮಗೆ ಆಕ್ವಾ ರೀಜಿಯಾ ಫಾರ್ಮ್ ಆಗುತ್ತೆ. ಇಲ್ಲಿ ಮೇಯ್ನ್ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮಿಕ್ಸ್ ಮಾಡೋದು ಯಾವುದ್ರ ಜೊತೆ, ನೈಟ್ರಿಕ್ ಆ್ಯಸಿಡ್ ಜೊತೆ. HNO3 ಅಂದರೆ ನೈಟ್ರಿಕ್ ಆ್ಯಸಿಡ್ ಜೊತೆ. ನೆಕ್ಸ್ಟ್, ಅಲಾಯ್ ಅಂದರೆ ಏನು, ಅಲಾಯ್ ಅಂದರೆ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್. ಮಿಕ್ಸ್ಚರ್ ಆಫ್ ಮೆಟಲ್ಸ್ ಅಥವಾ ಮಿಕ್ಸ್ಚರ್ ಆಫ್ ಎ ಮೆಟಲ್ ಆ್ಯಂಡ್ ಎ ನಾನ್ ಮೆಟಲ್. ಎರಡು ಮೆಟಲ್ ಮಿಕ್ಸ್ ಮಾಡೋದು ಅಥವಾ ಒಂದು ಮೆಟಲ್ ಒಂದು ನಾನ್ ಮೆಟಲ್ ಅದನ್ನು ಮಿಕ್ಸ್ ಮಾಡೋದು, ಇದಕ್ಕೆ ನಾವೇನು ಹೇಳ್ತೀವಿ, ಅಲಾಯ್ ಅಂತ ಹೇಳ್ತೀವಿ. ನೋಡಿ ಈ ಎಕ್ಸಾಂಪಲ್ಲಿ ನೀವು ನೋಡ್ಬೋದು, ಎ ಮಿಕ್ಸ್ಚರ್ ಆಫ್ 2 ಮೆಟಲ್ಸ್ ಆರ್ ಆಫ್ ಎ ಮೆಟಲ್ ಆ್ಯಂಡ್ ಎ ನಾನ್ ಮೆಟಲ್. ಒಂದು
ಎರಡು ಮೆಟಲ್ ಆಗಿರ್ಬೋದು ಅಥವಾ ಒಂದು ಮೆಟಲ್ ಅಥವಾ ಒಂದು ನಾನ್ ಮೆಟಲ್ ಆಗಿರ್ಬೋದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಮೇನ್ ಪಿರಿಯಾಡಿಕ್ ಟೇಬಲಲ್ಲಿ ಹೋಗಿ ನೋಡಿದಾಗ ಮೆಟಲ್ಸ್ ಯಾವುದು ನಾನ್ ಮೆಟಲ್ಸ್ ಯಾವುದು ಬೇರೆ ಬೇರೆ ಕಲರ್ಸಲ್ಲಿ ಚೇಂಜ್ ಮಾಡಿ ಕೊಟ್ಟಿರ್ತಾರೆ. ಕಲರ್ಫುಲ್ ಇದು ಪಿರಿಯಾಡಿಕ್ ಟೇಬಲ್ ಇರುತ್ತಲ್ಲ, ಅದರಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ Fe ಮತ್ತು ಸಿ ಕಂಬೈನ್ ಮಾಡಿದಾಗ ಏನಾಗುತ್ತೆ, ಒಂದು ಸ್ಟೀಲ್ ಆಗುತ್ತೆ. ಎರಡು, ಒಂದು Cu ಮತ್ತು Sn, ಒಂದು ಮೆಟಲ್ ಮತ್ತು ನಾನ್ ಮೆಟಲ್ ಎರಡು ಮಿಕ್ಸ್ ಮಾಡಿದಾಗ ಬ್ರಾನ್ಸ್ ಆಗುತ್ತೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಅಲಾಯ್ ಅಂತ ಹೇಳ್ತೀವಿ. ನೋಡಿ, ಈ ಫಸ್ಟ್ ಎಕ್ಸಾಂಪಲಲ್ಲಿ ನೀವು ನೋಡ್ಬೋದು ಏನು ಒಂದು ಬ್ರಾನ್ಸ್ ಹೇಗೆ ಫಾರ್ಮ್ ಆಯಿತು ಅಂತಂದ್ಬಿಟ್ಟು. ಕಾಪರ್ ಅಂದರೆ Cu, ಟಿನ್ ಅಂದರೆ Sn, ಇದೆರಡು ಸೇರಿ ಒಂದು ಅಲಾಯ್ ಫಾರ್ಮ್ ಆಯಿತು. ಅದ್ಯಾವುದು, ಬ್ರಾನ್ಸ್. ನೋಡಿ, ಇದಕ್ಕೆ ಆ್ಯಕ್ಟಿವಿಟಿ ಸೀರೀಸ್ ಅಥವಾ ರಿಯಾಕ್ಟಿವಿಟಿ ಸೀರೀಸ್ ಅಂತ ಹೇಳ್ತಾರೆ. ಸೊ ಏನಿದು ರಿಯಾಕ್ಟಿವಿಟಿ ಸೀರೀಸ್ ಅಂತಂದರೆ, ಈ ಮೆಟಲ್ಸ್ ಇದೆಯಲ್ಲ ಒಂದು ಆರ್ಡ್ರಲ್ಲಿ ಅರೇಂಜ್ ಮಾಡಿರ್ತಾರೆ. ಯಾವ ಥರ ಅಂದರೆ ಅದರದ್ದು ರಿಯಾಕ್ಟಿವಿಟಿ ಹೇಗಿದೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿರ್ತಾರೆ. ಮೇಲಿಂದ ಕೆಳಗಡೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿರ್ತಾರೆ. ಮೇಲ್ಗಡೆ ಇವಾಗ ಪೊಟ್ಯಾಷಿಯಮ್ ಕಾಣಿಸ್ತಾ ಇದೆ. ಪೊಟ್ಯಾಷಿಯಮ್ ಏನಿದೆ ಅದು ತುಂಬ ಪವರ್ಫುಲ್, ತುಂಬ ಸ್ಟ್ರಾಂಗ್, ತುಂಬ ರಿಯಾಕ್ಟಿವ್ ಅದು ಎಲಿಮೆಂಟ್. ಸೊ ಆ ಮೆಟಲ್ಸ್, ಓಕೆ, ಪೊಟ್ಯಾಷಿಯಮ್ ಎಲ್ಲದಕ್ಕಿಂತ ಜಾಸ್ತಿ ರಿಯಾಕ್ಟಿವ್ ಮೆಟಲ್. ಇದರಲ್ಲಿ ಸೋಡಿಯಂ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ರಿಯಾಕ್ಟ್ ಆಗುತ್ತೆ. ಕ್ಯಾಲ್ಶಿಯಮ್ ಇದೆಯಲ್ಲ, ಕ್ಯಾಲ್ಶಿಯಮ್ ಸೋಡಿಯಮ್ಗಿಂತ ಸ್ವಲ್ಪ ಕಡಿಮೆ, ಕ್ಯಾಲ್ಶಿಯಮ್ಗಿಂತ ಸ್ವಲ್ಪ ಕಡಿಮೆ ಮೆಗ್ನೀಷಿಯಮ್ ಅದಕ್ಕಿಂತ ಕಡಿಮೆ. ಹೇಗೆ ಹೇಗೆ ಕೆಳಗಡೆ ಬರ್ತಾ ಇರುತ್ತೇವೋ ಅದರ ರಿಯಾಕ್ಟಿವಿಟಿ ಏನಿರುತ್ತೆ ಲೆಸ್ ಆಗ್ತಾ ಇರುತ್ತೆ. ಸೊ ಎಲ್ಲದಕ್ಕಿಂತ ಲೀಸ್ಟ್ ರಿಯಾಕ್ಟಿವ್ ಯಾವುದು, ಗೋಲ್ಡ್. ಎಲ್ಲದಕ್ಕಿಂತ ಲೀಸ್ಟ್ ರಿಯಾಕ್ಟಿವ್ ಗೋಲ್ಡ್ ಆಗಿರುತ್ತೆ. ಸೊ ಇವಾಗ ಇದು ತುಂಬ ಇಂಪಾರ್ಟೆಂಟ್, ನಿಮಗೆ ತುಂಬ ಇಂಪಾರ್ಟೆಂಟ್. ಇದೇ ಆರ್ಡ್ರಲ್ಲಿ ನೆನಪಿಗಿರಬೇಕು. ಲೆಫ್ಟ್ ಸೈಡಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಅದು ಒಂದು ಟ್ರಿಕ್. ಅದನ್ನು ಬೇಕಾದರೆ ನೀವು ನೆನಪಿಗೆ ಇಟ್ಕೋಬೋದು ಈ ಆರ್ಡ್ರಲ್ಲಿ ಬೇಕಾದರೆ. ಏನು, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮಿ ಎ ಕೇರ್ಲೆಸ್ ಜಿಬ್ರಾ, ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್ ಅಂತಂದ್ಬಿಟ್ಟು. ಸೊ ಫಸ್ಟ್ ಇದರಲ್ಲಿ ನೋಡಿ, Zn ಮೇಲೆ ಕಾಣಿಸ್ತಾ ಇದೆ, ಕಾಪರ್ ಕೆಳಗಡೆ ಕಾಣಿಸ್ತಾ ಇದೆ. ಜಿಂಕ್ ಮೇಲಿದೆ, ಕಾಪರ್ ಕೆಳಗಡೆ ಇದೆ. ಜಿಂಕ್ ಏನಿದೆ ತುಂಬ ಪವರ್ಫುಲ್ ಆಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ. ಅದಕ್ಕೆ ಕಾಪರ್ಗೆ ಓಡಿಸ್ಬಿಡತ್ತೆ. ಕಾಪರ್ಗೆ ಏನು ಮಾಡುತ್ತೆ, ಡಿಸ್ಪ್ಲೇಸ್ ಮಾಡಿಬಿಡತ್ತೆ. ಸೊ ನೋಡಿ, ಇವಾಗ ಈಕ್ವೇಷನಲ್ಲಿ ಜಿಂಕ್ ಮತ್ತು ಕಾಪರ್ ಸಲ್ಫೇಟ್ ಜೊತೆ ಇರುತ್ತೆ. ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಇದ್ದಾಗ ಕಾಪರಿಗೆ ಓಡಿಸ್ಬಿಟ್ಟು ಜಿಂಕ್ ಸಲ್ಫೇಟ್ ಆಗಿಬಿಡತ್ತೆ. ಏನು, ಕಾಪರ್ಗೆ ಸಪ್ರೇಟ್ ಮಾಡಿಬಿಡತ್ತೆ. ಸೊ ಸ್ಟ್ರಾಂಗ್ ಇರುತ್ತಲ್ಲ ಅದು ಜಿಂಕ್, ಸೊ ಏನು ಮಾಡುತ್ತೆ, ಕಾಪರಿಗೆ ಕಳಿಸ್ಬಿಡತ್ತೆ. ಸೊ ಐರನ್ನು ಹಾಗೆ, ಐರನ್ ಏನಿದೆ ಕಾಪರ್ಕಿನ ಮೇಲೆ ಇದೆ, ಐರನ್ ಕಾಪರ್ ಮೇಲಿದೆ. ಸೊ ಐರನ್ನು ಏನು ಮಾಡುತ್ತೆ, ಕಾಪರ್ಗೆ ಓಡಿಸ್ಬಿಟ್ಟು FeSO4 ಆಗುತ್ತೆ. ಹಾಗೆ Ag ಅಂದರೆ ಏನು, ಸಿಲ್ವರ್. ಸಿಲ್ವರ್ ಏನಾಗಿದೆ ಇಲ್ಲಿ, ಸಿಲ್ವರ್ ನೈಟ್ರೇಟ್ ಇದೆ. ಸಿಲ್ವರ್ ಎಲ್ಲಿದೆ, ಕಾಪರ್ಕಿನ ಕೆಳಗಡೆ ಇದೆ. ಸೊ ಕಾಪರ್ ಏನು ಮಾಡುತ್ತೆ, ಸಿಲ್ವರ್ಗೆ ಓಡಿಸ್ಬಿಟ್ಟು ಕಾಪರ್ ನೈಟ್ರೇಟ್ ಜೊತೆ ಸೇರಿಕೊಳ್ಳುತ್ತೆ. ಮೇನ್ ನಿಮ್ಗೆ ಇಲ್ಲಿ ಏನು ಗೊತ್ತಿರಬೇಕು ಅಂದರೆ, ಯಾರು ಮೋರ್ ರಿಯಾಕ್ಟಿವ್ ಇರ್ತಾರೆ ಆ ಮೆಟಲ್ ಏನು ಮಾಡುತ್ತೆ, ಲೆಸ್ ರಿಯಾಕ್ಟಿವ್ ಇರುತ್ತಲ್ಲ ಅದಕ್ಕೆ ಕಳಿಸ್ಬಿಡತ್ತೆ, ಡಿಸ್ಪ್ಲೇಸ್ ಮಾಡಿಬಿಡತ್ತೆ. ಓಕೆ, ನೆಕ್ಸ್ಟ್ ಮೆಟಲರ್ಜಿ ಅಂದರೆ ಏನು. ಮೆಟಲರ್ಜಿ ಅಂದರೆ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದೇರ್ ಓರ್ಸ್ ಆ್ಯಂಡ್ ದೆನ್ ರಿಫೈನಿಂಗ್ ದೆಮ್ ಫಾರ್ ಯೂಸ್ ಈಸ್ ನೋನ್ ಆಸ್ ಮೆಟಲರ್ಜಿ. ಡೆಫಿನಿಷನ್ ಇದು. ನೋಡಿ, ಮೆಟಲರ್ಜಿ ಅಂದರೆ ಏನು, ಇವಾಗ ಒಂದು ಸಾಯಿಲಲ್ಲಿ ಅಥವಾ ಒಂದು ಸ್ಯಾಂಡಲ್ಲಿ ಅಥವಾ ಒಂದು ಮೈನ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ನ ಅಲ್ಲಿಂದ ಕಲೆಕ್ಟ್ ಮಾಡ್ಕೋತಾರೆ. ಆ ಓರ್ಸ್ನ ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅದನ್ನು ಪ್ಯೂರಿಫೈ ಮಾಡ್ತಾರೆ. ಇದು ಮೆಟಲ್ಸ್, ಇದು ನಾನ್ ಮೆಟಲ್ಸ್ ಅಂತ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಪ್ಯೂರಿಫೈ ಮಾಡ್ತಾರೆ, ರಿಫೈನ್ ಮಾಡ್ತಾರೆ. ಅದಕ್ಕೆ ನಾವು ಮೆಟಲರ್ಜಿ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ದ ಓರ್ಸ್ ಸಚ್ ಆಸ್ ಸ್ಯಾಂಡ್, ರಾಕ್ಸ್ ಎಕ್ಸೆಟ್ರಾ ಆರ್ ನೋನ್ ಆಸ್ ಗ್ಯಾಂಗ್. ನೋಡಿ, ಇದು ಓರ್ಸ್ ಇದು ಮಾಡಬೇಕಾದ್ರೆ ಮೆಟಲರ್ಜಿಯಲ್ಲಿ ಇದು ಪ್ಯೂರಿಫಿಕೇಷನ್ ಮಾಡಬೇಕಾದ್ರೆ ನಮಗೆ ಓರ್ಸಲ್ಲಿ ಒಂದು ಇಂಪ್ಯೂರಿಟೀಸ್ ಕಾಣಿಸುತ್ತೆ. ಅದಕ್ಕೆ ನಾವು ಏನು ಹೇಳ್ತೀವಿ, ಗ್ಯಾಂಗ್ ಅಂತ ಹೇಳ್ತೀವಿ. ಈ ಸ್ಲೈಡಲ್ಲಿ ನೀವು ನೋಡ್ಬೋದು. ಸೊ ಮೆಟಲರ್ಜಿಲಿ ನಾವು ಏನು ಮಾಡ್ತೀವಿ ಅಂದರೆ, ಈ ಗ್ಯಾಂಗ್ ಅಂತ ಇದೆಯಲ್ಲ, ಇದನ್ನು ಇಂಪ್ಯೂರಿಟೀಸ್ನ ರಿಮೂವ್ ಮಾಡಿಬಿಟ್ಟು ನಾವು ಏನು ಮಾಡ್ತೀವಿ, ಒಂದು ಮೆಟಲ್ಗೆ ಏನು ಮಾಡ್ತೀವಿ, ಪ್ಯೂರಿಫೈ ಅಥವಾ ರಿಫೈನ್ ಮಾಡ್ತೀವಿ. ಅದಕ್ಕೆ ಏನು ಹೇಳ್ತೀವಿ, ಮೆಟಲರ್ಜಿ ಅಂತ ಹೇಳ್ತೀವಿ. ನೆಕ್ಸ್ಟ್, ರಸ್ಟಿಂಗ್ ಆಫ್ ಐರನ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಪೇಂಟಿಂಗ್, ಆಯಿಲಿಂಗ್, ಗ್ರೀಸಿಂಗ್, ಗ್ಯಾಲ್ವನೈಸಿಂಗ್, ಕ್ರೋಮ್ ಪ್ಲೇಟಿಂಗ್, ಆ್ಯನೋಡೈಸಿಂಗ್ ಆರ್ ಮೇಕಿಂಗ್ ಅಲಾಯ್ಸ್. ಇದರಿಂದ ಏನಾಗುತ್ತೆ, ರಸ್ಟಿಂಗ್ ಪ್ರಿವೆಂಟ್ ಮಾಡ್ಬೋದು. ಇದೆಲ್ಲ ಮೆಥಡ್ಸ್ ಆಫ್ ಪ್ರಿವೆಂಟಿಂಗ್ ರಸ್ಟಿಂಗ್. ಯಾವ್ಯಾವುದು,
ಪೇಂಟಿಂಗ್, ಆಯಿಲಿಂಗ್, ಗ್ರೀಸಿಂಗ್, ಗ್ಯಾಲ್ವನೈಸಿಂಗ್, ಕ್ರೋಮ್ ಪ್ಲೇಟಿಂಗ್, ಆ್ಯನೋಡೈಸಿಂಗ್ ಆರ್ ಮೇಕಿಂಗ್ ಅಲಾಯ್ಸ್. ಇದಕ್ಕೆ ರಿಲೇಟೆಡ್ ನಾನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, 1 ಮಾರ್ಕ್, 2 ಮಾರ್ಕ್ಸ್ ಮತ್ತು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶನ್ಸ್ ಎಲ್ಲದೂ ಕೊಡ್ತೀನಿ. ಸೊ ಇವತ್ತು ನಾವು ಡೀಟೇಲಾಗಿ ಈ ಕ್ಲಾಸಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ದು ಕಂಪ್ಲೀಟ್ ಚಾಪ್ಟರ್ ಇವಾಗ ನಾವು ಕವರ್ ಮಾಡಿದ್ದೀವಿ. ಇದಕ್ಕೆ ರಿಲೇಟೆಡ್ ನಾವು ಇವಾಗ ಬೇರೆ ಬೇರೆ ಟೈಪ್ ಕ್ವೆಶನ್ಸ್ ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಇದೊಂದು ಸರಿ ನೋಡ್ಕೊಳ್ಳಿ. ಗ್ಯಾಲ್ವನೈಸೇಷನ್ ಅಂದರೆ ಏನು? ಇಸ್ ಅ ಮೆಥಡ್ ಆಫ್ ಪ್ರೊಟೆಕ್ಟಿಂಗ್ ಸ್ಟೀಲ್ ಆ್ಯಂಡ್ ಐರನ್, ಎರಡು ಸ್ಟೀಲ್ ಆ್ಯಂಡ್ ಐರನ್ ಫ್ರಮ್ ರಸ್ಟಿಂಗ್ ಬೈ ಕೋಟಿಂಗ್ ದೆಮ್ ವಿತ್ ಅ ಥಿನ್ ಲೇಯರ್ ಆಫ್ ಜಿಂಕ್. ಒಂದು ಥಿನ್ ಲೇಯರ್ ಆಫ್ ಜಿಂಕ್ ಕೋಟ್ ಮಾಡಿದಾಗ ಅದು ಯಾವುದಕ್ಕೆ? ಐರನ್ ಆ್ಯಂಡ್ ಸ್ಟೀಲ್ಗೆ. ಅದಕ್ಕೆ ನಾವು ಏನು ಹೇಳ್ತೀವಿ ಆ ಪ್ರೋಸೆಸ್ಸಿಗೆ? ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ಇದು ನೀವು ಇವಾಗ CTET ಎಕ್ಸಾಮ್ ಬರೀತಿರ್ಬೋದು ಅಥವಾ ಕಾರ್ಟೆಟ್ ಅಥವಾ GPSTRಗೆ ಪ್ರಿಪೇರ್ ಆಗ್ತಿರ್ಬೋದು. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ CTET, ಕಾರ್ಟೆಟ್ ಮತ್ತು GPSTR ಮೂರಿಗೂ ಇರುತ್ತೆ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ವೆರಿ ಇಂಪಾರ್ಟೆಂಟ್, ಎಲ್ಲದಕ್ಕೂ ಯೂಸ್ ಆಗುತ್ತೆ. GPSTR, ಕಾರ್ಟೆಟ್, CTET ಎಲ್ಲದಕ್ಕೂ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳಿ. ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಏನು ಕ್ವೆಶನ್ ಪೇಪರ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.